ಮತ್ತೊಂದು ಕಡೆ 3 ಚಿಕ್ಕ ಮಕ್ಕಳನ್ನ ಬಿಟ್ಟು ಸಾದಿಕ್ ಬಾಷಾ ಆಗಲಿದ್ದಾರೆ. ಮೃತ ಸಾದಿಕ್ ಮನೆಯಲ್ಲೂ ಕೂಡ ಇದೇ ರೀತಿಯಾದಂತಹ ಆಕ್ರಂದನ, ಕುಟುಂಬಸ್ಥರ ಆಕ್ರಂದನ ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತರಕಾರಿ ವ್ಯಾಪಾರ ಮಾಡಿ ಮನೆಗೆ ಆಸರೆಯಾಗಿದ್ರು ಸಾದಿಕ್. ಮೃತ ಸಾದಿಕ್ ಬಾಷಾನ ನೆನೆದು ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ದೊಡ್ಡ ಆಘಾತ, ಸಿಡಿಲು ಬಡ್ದ ಹಾಗಾಗಿರುತ್ತೆ. ಎಂದಿನ ಹಾಗೆ ವ್ಯಾಪಾರಕ್ಕೆ ಅಂತ ಹೋದ ಮನೆ ಮಗ ಈ ರೀತಿ ಭೀಕರ ಅಪಘಾತದಲ್ಲಿ ಸಾವನ್ನಪ್ಪಿದ ಅನ್ನುವಂಥ ಸುದ್ದಿಯನ್ನ ಅರಗಿಸಿಕೊಳ್ಳೋದೇ ಕಷ್ಟ. ಹೀಗಾಗಿ ಆ ಕುಟುಂಬಸ್ಥರ ಪರಿಸ್ಥಿತಿಯಂತೂ ಹೇಳತ್ತೀರದಾಗಿದೆ. 3 ಮಕ್ಕಳಿದ್ರು ಸಾದಿಕ್ ಬಾಷಾ ಅವರು. ಇವತ್ತು ನಡೆದಿರುವಂತಹ ಗುಳ್ಳಾಪುರದ ಅಪಘಾತದಲ್ಲಿ ಸಾದಿಕ್ ತಮ್ಮ ಇಡೀ ಕುಟುಂಬ ಮತ್ತೆ 3 ಮಕ್ಕಳನ್ನ ಬಿಟ್ಟು ಆಗಲಿದ್ದಾರೆ. ಸಾದಿಕ್ ಬಾಷಾ ಕೂಡ ಇದೇ ರೀತಿ ಹಣ್ಣು ತರಕಾರಿ ವ್ಯಾಪಾರ ಮಾಡ್ತಿದ್ದಂಥ ವ್ಯಕ್ತಿ. ಇಡೀ ತಮ್ಮ ಕುಟುಂಬಕ್ಕೆ ಆಸರೆಯಾಗಿದ್ದಂಥ ಏಕೈಕ ವ್ಯಕ್ತಿ ಸಾದಿಕ್ ಬಾಷಾ. 3 ಮಕ್ಕಳಿದ್ವು ಸಾದಿಕ್ ಬಾಷಾ ಅವರಿಗೆ. ಯಾವಾಗಲೂ ಇದೇ ಕಸಬು ಸಾದಿಕ್ರದ್ದು. ಅದೇ ರೀತಿಯಾಗಿ 30 ವರ್ಷದ ಸಾದಿಕ್ ಬಾಷಾ ಈ ಬಾರಿ ಕೂಡ ವ್ಯಾಪಾರಕ್ಕೆ ಅಂತ ಹೇಳಿ ಮನೆಯಿಂದ ತೆರಳಿದ್ದಾರೆ. ಆದರೆ ಅವರು ವಾಪಸ್ ಮನೆಗೆ ಬರಲಿಲ್ಲ. ಬದಲಿಗೆ ಅವರ ಸಾವಿನ ಸುದ್ದಿ ಅವರ ಮನೆಯನ್ನು ತಲುಪಿತ್ತು. ಇದರಿಂದ ಕುಟುಂಬಸ್ಥರು ಎಷ್ಟು ಆಘಾತಕ್ಕೊಳಗಾಗಿದ್ದಾರೆ ಅಂದರೆ, ಪ್ರತಿನಿತ್ಯದ ಹಾಗೆ ಹೋದ ಮಗ ಈ ಬಾರಿ ಹೆಣವಾಗಿ ಬರ್ತಿದ್ದಾನಲ್ಲ ಅನ್ನುವಂಥ ಅವರ ಆಕ್ರಂದನ, ಅದನ್ನು ಜೀರ್ಣ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ದುಃಖದಲ್ಲಿರುವಂತಹ ಸಾದಿಕ್ ಅವರ ಕುಟುಂಬಸ್ಥರನ್ನ ನಮ್ಮ ಪ್ರತಿನಿಧಿ ಶಿವಾನಂದ್ ಮಾತಾಡಿಸಿದ್ದಾರೆ, ನೋಡೋಣ. ಉತ್ತರ ಕನ್ನಡ ಜಿಲ್ಲೆಯ ಏನು ಯಲ್ಲಾಪುರ ಬಳಿ ಇರತಕ್ಕಂಥ ದುರ್ಘಟನೆಗೆ ಸಂಬಂಧಪಟ್ಟಂತೆ ಏನು ಮೊಹಮ್ಮದ್ ಸಾದಿಕ್ ಅಂತಕ್ಕಂಥವ್ರ ಮನೆಯಲ್ಲಿ ಇರುವಂಥದ್ದು. ಅಂದರೆ ಮನೆಗೆ ಆಸರಾಗಿರ್ತಕ್ಕಂಥ ಮಗನನ್ನು ಕಳೆದುಕೊಂಡು ಕುಟುಂಬಸ್ಥರು ಸಾಕಷ್ಟು ಒಂದು ಆಕ್ರಂದವನ್ನು ಹೊರ ಹಾಕ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ದೃಶ್ಯದಲ್ಲೂ ಕೂಡ ಅವರ ತಾಯಿಯವರಾಗಿರ್ಬೋದು, ಅವರ ಕುಟುಂಬಸ್ಥರಾಗಿರ್ಬೋದು, ಅವರ ಸಂಬಂಧಿಕರಾಗಿರ್ಬೋದು, ಸಾಕಷ್ಟು ಒಂದು ನೋವನ್ನು ಹೊರ ಹಾಕ್ತಾ ಇರುವಂಥದ್ದು. ಯಾಕಂದರೆ ಮನೆಗೆ ಮಗನೇ ಆಸರೆಯಾಗಿದ್ರು. ಆ ಹಿನ್ನೆಲೆಯಲ್ಲಿ ಏನು ಆ ಒಂದು ಸಾವನ್ನಪ್ಪಿರ್ತಕ್ಕಂಥ ಸಾದಿಕ್ ಅವರಿಗೆ 3 ಜನ ಚಿಕ್ಕ ಮಕ್ಕಳಿದ್ರು. ಅವರ ಮಡದಿಯನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಅವ್ರು ಮಾತನಾಡಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಎಷ್ಟೊತ್ತಿಗೆ ಹೋಗಿದ್ದೀರಿ ಮನೆ ಬಿಟ್ಟವರು? 9 बजे गए थे। बोल को 9 बजे गए। मेरा जल्दी आ तुमके भाई, तुझे तेरे पास कर को 3 बच्चे जी मेरे नन्हे आ तुमके मैं तुझे जल्दी आ कुछ लग पे बिलाल जा तुम भी कर को बोले थे बजे मेरा मरद बच्चों मुझे क्या ಇದಿಷ್ಟು ಏನಂತಂದ್ರೆ ಆ ಕುಟುಂಬಸ್ಥರನ್ನು ಅಂದ್ರೆ ಸಾದಿಕ್ ಅಂತಕ್ಕಂಥ ಈ ಮನೆಯ ಒಂದು ಸಾವನ್ನಪ್ಪಿರ್ತಕ್ಕಂಥ ವ್ಯಕ್ತಿಯ ಮಗಳಿಗೆ 3 ಜನ ಚಿಕ್ಕ ಮಕ್ಕಳಿದಾವೆ. ಆ ಒಂದು ಕುಟುಂಬದ ನೋವನ್ನು ನೋಡ್ತಾ ಇರ್ಬೋದು. ಸಾಕಷ್ಟು ಒಂದು ನೋವನ್ನು ಹೊರಾಗ್ತಾ ಇದ್ದಾರೆ. ಚಿಕ್ಕ ಮಕ್ಕಳು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಮೃತರ ಕುಟುಂಬಕ್ಕೆ ತುಂಬಲಾರದ ನಷ್ಟ ಆಗಿದೆ ಅಂತಲೇ ಹೇಳ್ಬೋದು. ಅಂದರೆ ಪ್ರತಿ ವಾರ ತರಕಾರಿ ಮತ್ತು ಹಣ್ಣು ವ್ಯಾಪಾರಕ್ಕೆ ಎಂದು ಏನಂದರೆ ಈ ಉತ್ತರ ಕನ್ನಡ ಜಿಲ್ಲೆಗೆ ಹೋಗ್ತಾ ಇದ್ರು. ಹೋದಂಥ ಸಂದರ್ಭದಲ್ಲಿ ಪ್ರತಿ ವಾರವೂ ಕೂಡ ಆರಾಮಾಗಿ ಬರ್ತಿದ್ರು, ಚೆನ್ನಾಗಿ ಒಂದು ಜೀವನವನ್ನು ಮಾಡ್ತಾಯಿದ್ರು. ಅದರಿಂದ ಬರ್ತಕ್ಕಂಥ ಹಣದಿಂದ ಸಾಕಷ್ಟು ಸುಖಮಯವಾಗಿತ್ತು ಅವ್ರ ಸಂಸಾರ. ಆದರೆ ಇಂದು ಬೆಳಗ್ಗೆ 3 ಗಂಟೆ ಸುಮಾರಿಗೆ ಜವರಾಯ ಅಟ್ಟಹಾಸಕ್ಕೆ ಅಂದರೆ ಈ ಮನೆಯ ವ್ಯಕ್ತಿಯನ್ನು ಕಳೆದುಕೊಂಡು ಈಗಾಗಲೇ ಕುಟುಂಬಸ್ಥರು ಅನಾಥರಾಗಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಈಗಾಗಲೇ ಅವರ ಕುಟುಂಬದ ಕೆಲವೊಂದಿಷ್ಟು ಜನ ಹಿರಿಯರು ಕೂಡ ಹೇಳ್ತಾ ಇದ್ರು, ಬಡವರು ಈ ಒಂದು ಕುಟುಂಬಸ್ಥರು ಇವ್ರಿಗೆ ಏನಾದರೂ ಸೂಕ್ತವಂತ ಪರಿಹಾರ ಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಿದ್ರು. ಕ್ಯಾಮರಾಮನ್ ನಿಂಗಪ್ಪ ಜೊತೆ ಶಿವ ಮಡಿವಾಳರ್, ನ್ಯೂಸ್ ಫಸ್ಟ್ ಹಾವೇರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.